ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳ್ರಿ. ನಾಗರ ಪಂಚಮಿನ ನಾವು 2 ದಿವಸ ಅಂತ ಆಚರಿಸ್ತೀವಿ ರೀ. ಯಾಕಂದ್ರೆ ಒಂದಿನ ಒಳಗಿನ ಹಾಲು, ಇನ್ನೊಂದು ದಿನ ಹೊರಗಿನ ಹಾಲು ಅಂತೀರಿ ನಮ್ಮ ಸೈಡು. ಒಳಗಿನ ಹಾಲು ಅಂದರೆ ಇವತ್ತಿನ ದಿನ ನಾವು ಉಪವಾಸ ಮಾಡಿ ರಾತ್ರಿ ಒಳಗೆ ಜಗಲಿ ಮೇಲೆ, ಮನೇಲಿರೋ ಜಗಲಿ ಮೇಲೇ ನಾವು ಬೆಲ್ಲದ ನಾಗಪ್ಪನ ಮಾಡಿ ಅದಕ್ಕೆ ಹಾಲು ಇರಿತೀವಿ ರೀ. ಅದಕ್ಕೆ ನೈವೇದ್ಯ ಏನೇನು ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ, ನೋಡಿರಿ. ಹಾಗೆ ನಾಳೆ ಗುಡಿಗೆ ಹೋಗಿ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಹೊರಗಿನ ಹಾಲು ಅಂಥೇಳಿ ದೇವಸ್ಥಾನದೊಳಗೆ ನಾಗಪ್ಪಗೆ ಹಾಲು ಎರೆದು ಬರ್ತೀವಿ ರೀ. ಈ ರೀತಿ ನಮ್ಮ ಕಡೆ ಆಚರಿಸ್ತೀವಿ. ಹಾಗೆ ಇವತ್ತಿನ ದಿನ ಫುಲ್ ಡೇ ರೂಟೀನ್ ಏನೆಲ್ಲ ಆಗುತ್ತಂತ ನಾನು ವಿಡಿಯೋನ ಶೇರ್ ಮಾಡ್ಕೊತೀನಿ ರೀ. ಟೈಮ್ ನೋಡಿರಿ, ಈಗ ಮಧ್ಯಾಹ್ನ 12 ಗಂಟೆಗಿದೆ. 12 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಬೆಳಗಿನ ನಾಷ್ಟ ಹಾಗೆ ಅಡುಗೆ ಕೂಡ ಮಾಡಿಟ್ಕೊಂಡಾಗಿದೆ. ಹಾಗೆ ಇವತ್ತಿನ ದಿನ ವಿಶೇಷ ಅಂದರೆ ಉಪವಾಸ ಇರ್ತಾರೆ. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಇರೋಂಗಿಲ್ಲ ತಂದ್ಕೋತೀನಿ. ನಾನು ಕೂಡ ಇವತ್ತು ಉಪವಾಸ ಅದ ರೀ ಫ್ರೆಂಡ್ಸ. ರಾತ್ರಿನೇ ನಾಗಪ್ಪಗೆ ಹಾಲು ಎರೆದು ಕೂಡಲೇ ಉಪವಾಸ ಬಿಡೋದು. ಅಂದರೆ ಸ್ವಲ್ಪ ಚಾಗಿ ಕುಡಿಬೋದು ರೀ. ಚಾನು ಕುಡಿತೀವಿ. ಹಾಗೆ ಇವತ್ತಿನ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ಯಾವ್ಯಾವ ರೆಸಿಪಿ ಅನ್ನೋದನ್ನು ಕೂಡ ಸ್ಕಿಪ್ ಮಾಡಿದೆ ನೋಡಿರಿ. ನಾನು ಒಂದು ಹೆಸರು ಕಾಳು ಉಂಡಿನ ಶೇರ್ ಮಾಡ್ಕೊತಾ ಇದ್ದೀನಿ. ಮಸ್ತ್ ರುಚಿಕರವಾದ ಹೆಸರು ಕಾಳು ಉಂಡಿ ರೀ, ಮಸ್ತ್ ಆಗುತ್ತೆ. ಪಂಚಮಿ ಹಬ್ಬಕ್ಕೊಮ್ಮೆ ನಾವು ಸ್ಪೆಷಲ್ ಮಾಡೋದು ಹೆಸರು ಕಾಳು ಉಂಡಿ. ಯಾವಾಗಾರ ಬೇಕಂದ್ರೂ ಕೂಡ ನಾವು ಎಲ್ಲ ಥರದ ಉಂಡಿನ ಮಾಡ್ಕೋಬೋದು. ಆದರೆ ಹೆಸರು ಕಾಳು ಉಂಡಿ ಮಾಡೋದು ಮಾತ್ರ ಪಂಚಮಿ ಹಬ್ಬಕ್ಕೆ ಅಷ್ಟೇ ಮಾಡ್ತೀವಿ. ಒಂದು ವರ್ಷದಾಗ ಒಂದೇ ಸಾರಿನ ಹೆಸರು ಕಾಳು ಉಂಡಿ ಮಾಡೋದು. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ನಾನು ಕಿಚನಲ್ಲೇ ಲಾಗ್ನ ಸ್ಟಾರ್ಟ್ ಮಾಡ್ಬೋದಿತ್ತು, ಆದರೆ ಕಿಚನ್ದೊಳಗೆ ಗಿರಣಿ ಸ್ಟಾರ್ಟ್ ಆದ್ರೆ, ಹಿಟ್ಟಿನ ಗಿರಣಿ, ಗೋಧಿ ಹಿಟ್ಟನ್ನ ಬಿಸಿಲಾಗ್ತೀವಿ. ಅದ್ರ ಸಲುವಾಗಿ ವಾಯ್ಸ್ ಕರೆಕ್ಟ್ ಕೇಳಿಸಂಗಿಲ್ಲ ಅಂದ್ಕೊಂಡು ನಾನೀಗ ಇಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಕಿಚನಲ್ಲಿ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹೆಸರು ಕಾಳು ಉಂಡಿ ಯಾವ ರೀತಿ ಮಾಡೋದಂತ ಹೇಳಿ. ಹೆಸರು ಹಿಟ್ಟನ್ನ ತೊಗೊಂಡಿದ್ದೀನಿ ರೀ. ಇದು ಜರಡಿ ಹಿಡ್ಕೊಂಡು ಹೆಸರು ಹಿಟ್ಟನ್ನ ತೊಗೊಂಡಿದ್ದೀನಿ. ಹೆಸರು ಅಂದರೆ ಎಲ್ಲ ಕಡೆ ಎಲ್ಲ ಸೈಡ್ನ ಹೆಸರು ಅಂತಾರೆ ಅಂತ ಅನ್ಕೋತಿದ್ದೀನಿ. ಯಾಕಂದ್ರೆ ಗ್ರೀನ್ ಕಲರ್ ಇರುತ್ತೆ ನೋಡಿರಿ. ಅದು ಪೂರ್ಣ ರೆಸಿಪಿ ಬೇಕಿದ್ರೆ ನಾನು ಇನ್ನೊಮ್ಮೆ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಆ ಹೆಸರು ಉಂಡಿ ಹೆಸರು ಕಾಳನ್ನ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಬೇಳೆ ಮಾಡ್ಕೋಬೇಕು. ಬೇಳೆ ಮಾಡ್ಕೊಂಡು ಆ ಬೇಳೆನ ಈ ರೀತಿ ಹಿಟ್ಟು ಮಾಡಿಕೊಂಡು ಅದನ್ನು ಉಂಡೆನ ಮಾಡ್ಬೋದು ರೀ ಫ್ರೆಂಡ್ಸ. ನೋಡಿರಿ, ಅದಕ್ಕೆ ನಾನು ಇನ್ಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ, ಕೊಬ್ಬರಿ, ಹಾಗೆ ಒಂದಿಷ್ಟು ಸಕ್ಕರೆ. ನೀವು ರುಚಿಗೆ ಯಾವ ರೀತಿ, ಒಬ್ಬೊಬ್ಬರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ. ರುಚಿ ಆಗಲಿ, ಉಪ್ಪಾಗಲಿ, ಖಾರ ಆಗಲಿ ಅವ್ರ ಅನುಗುಣವಾಗಿ, ಅವ್ರ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು ನೋಡಿರಿ. ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ರೀ. ಹಿಟ್ಟನ್ನ ಜರಡಿ ಇಟ್ಕೊಂಡಿದ್ದೆ ಮೊದಲೇ. ಅದಕ್ಕೆ ಈಗ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು ರೀ. ಇದಕ್ಕೆ ಜಾಸ್ತಿನೇ ಕೆಲಸ ಅಂದರೆ ಪೂರ್ಣ ಬೆಲ್ಲ ಹಿಟ್ಟಿನೊಳಗೆ ಮಿಕ್ಸ್ ಆಗೋ ತನಕ ಕಲಿಸ್ಕೋಬೇಕು ನೋಡಿರಿ ಫ್ರೆಂಡ್ಸ. ಇದು ನಾನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಗೆ ಹಾಕೋತೀನಿ ರೀ. ಯಾಕಂದರೆ ಬೆಲ್ಲ ಹಿಟ್ಟು ಪೂರ್ಣ ಜಾಸ್ತಿ ಇದು ಆಗುತ್ತೆ, ಟೈಮ್ ಬೇಕಾಗುತ್ತೆ ರೀ. ನೋಡಿರಿ, ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಸಣ್ಣಗೆ ಬೆಲ್ಲ ಕೂಡ ಅದರೊಳಗೆ ಹಿಟ್ಟಿನೊಳಗೆ ಕಲಿತದ್ರಿ, ಅಂದ್ರೆ ಮಿಕ್ಸ್ ಆಗುತ್ತೆ. ಅದೇ ರೀತಿ ನಾನು ಎಲ್ಲ ಹಿಟ್ಟು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡಾಗಿದೆ ನೋಡಿರಿ ಫ್ರೆಂಡ್ಸ್. ಇನ್ನೂ ಕೂಡ ಇದಕ್ಕೆ ಜಾಸ್ತಿ ನಾವು ತಿಕ್ಕೋದಂತೀವಿ ರೀ. ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ತಿಕ್ಕಬೇಕು ರೀ. ಅದು ಹಿಟ್ಟು ಈ ರೀತಿ ಉಂಡೆಗಳನ್ನು ನಾವು ಉಂಡೆ ಕಟ್ಲಿಕ್ಕೆ ಬರಬೇಕಲ್ರಿ ಅದಕ್ಕೆ. ಅದ್ರ ಸಲುವಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ರೀ. ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಆಗ್ತಾವೆ ರೀ. ಹೆಸರು ಉಂಡೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಹೆಸರು ತಿನ್ನೋದ್ರಿಂದ. ಆದರೆ ಈ ರೀತಿ ಪಂಚಮಿ ಹಬ್ಬಕ್ಕೊಮ್ಮೆ ಮಾತ್ರ ಫಿಕ್ಸ್ ನಮ್ಮವ್ವ ನನ್ನ ಸಲಿಂದರ ಇದು ಹೆಸರು ಉಂಡೆ ಮಾಡ್ತಿದ್ದಳ್ರಿ. ಯಾಕಂದ್ರೆ ನನಗೆ ಎಲ್ಲ ಉಂಡೆಗಳ್ಕಿಂತ ಈ ಬೇಸನ್ ಉಂಡೆ ಮಾಡಿದ್ರು ಕೂಡ ನನಗೆ ಇಷ್ಟ ಆಗಂಗಿಲ್ಲ ರೀ. ಕೆಲವೊಬ್ರು ತಿಂತಾರೆ, ನನಗೆ ಅದು ಯಾಕೋ ಇಷ್ಟ ಆಗಂಗಿಲ್ಲ. ನನಗೆ ಇಷ್ಟ ಆಗೋದೇ ಹೆಸರು ಉಂಡೆ ನೋಡಿರಿ. ಈ ರೀತಿ ಒಂದು ಸ್ವಲ್ಪ ಕೈಲೇ ಪ್ರೆಸ್ ಮಾಡ್ಕೊಂಡು ತಿಕ್ಕೋಬೇಕು ನೋಡಿರಿ. ಅತಿ ತಿಕ್ಲಾತ್ತಾರೆ, ಯಾಕಂದ್ರೆ ಅದು ತೆಳಗಡೆ ಕೂತು ಈ ರೀತಿ ತಿಕ್ಬೇಕ್ರಿ. ಅದ್ರ ಸಲುವಾಗಿ ಅತ್ತಿನ ತಿನ್ಕೊಡು ಅಂದರೆ ಅವ್ರ ಕೈಯಾಗ ಕೊಟ್ಟಿದ್ದೀನಿ. ಈಗ ಅತ್ತೆ ತಿಕ್ತಾಯಿದ್ರೆ ನೋಡಿರಿ. ಈ ರೀತಿ ನಾವು ಪೂರ್ಣ ಪೌಡ್ರ್ ಮೆತ್ತಗೆ ಸಾಫ್ಟ್ ಆಗ್ಬೇಕ್ರಿ, ಅಂದ್ರೆ ಉಂಡೆ ಕಟ್ಲಿಕ್ಕೆ ಬರ್ಬೇಕಲ್ರಿ ಅದು. ಈ ಉಂಡಿನ ಕೈಲೇ ತಿಕ್ಲಕತ್ತೀವಲ್ರಿ, ಅದೇ ರೀತಿ ಇನ್ನೊಂದು ಉಂಡೆ ಮಾಡ್ತಾರೆ ನಮ್ಮ ಅತ್ತಿಗೌಡ್ರಿ. ಅಂದ್ರೆ ಗೋಧಿ ಕಡ್ಲೆ ಉಂಡೆ ಅಂತಾರೆ ಅದಕ್ಕೆ. ಗೋಧಿನ ಹುರ್ಕೋಬೇಕ್ರಿ, ಹಾಗೆ ಕಡಲೆಬೇಳೆನ ಹುರ್ಕೊಂಡು ಅದಕ್ಕೆ ಇದೇನು ಸೇಮ್ ಇನ್ಗ್ರೀಡಿಯೆಂಟ್ಸ್ನ ಹಾಕಿ ಅದನ್ನು ಕೂಡ ಉಂಡೆ ಕಟ್ತಾರೆ, ಮಸ್ತ್ ಆಗ್ತಾವೆ. ಅದರಲ್ಲಂತೂ ಆ ಉಂಡೆ ಮಾತ್ರ ನಮ್ಮ ಮನ್ಯಾಗ ತುಂಬಾ ಫೇವ್ರೇಟ್ ರೀ ಫ್ರೆಂಡ್ಸ. ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ನಮ್ಮ ಮಾಮಗಳಂತೂ ಅದ್ರಾಗ ಹಾಲು ಹಾಕ್ಕೊಂಡು ತಿಂತಾರೆ ನೋಡಿರಿ. ನಿಮ್ಮ ಕಡೆ ಅದೇ ರೀತಿ ಗೋಧಿ ಕಡ್ಲೆ ಉಂಡೆ ಮಾಡ್ತಿದ್ರಂದ್ರೆ, ಹಾಗೆ ಹಾಲು ಹಾಕ್ಕೊಂಡು ಗೋಧಿ ಕಡ್ಲೆ ಉಂಡೆ ತಿಂತಿದ್ರಂದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ.
ಬೇಸನ್ ಉಂಡೆ ಮಾಡಿರ್ಬೋದು, ರವಾದ ಉಂಡೆ, ಈ ರೀತಿ ಕರ್ದಂಟು ನಾವು ವೆರೈಟಿ ಏನೇ ಮಾಡಿದ್ರು ಕೂಡ ಆ ಗೋಧಿ ಕಡ್ಲಿ ಉಂಡೆ ಬೇಕು ನೋಡ್ರಿ. ನಮ್ಮ ಮನ್ಯಾಗ ಇನ್ನೂ ಕೂಡ ಕಮ್ಮಿ ಅಂದ್ರೆ ಒಂದು 5ರಿಂದ 6 ಸಲಿಗೆ ನಾವು ಉಂಡೆನ ಮಾಡ್ತೀವಿ ರೀ. ಅಂದ್ರೆ ಅದು ಗೋಧಿ ಕಡ್ಲಿ ಉಂಡೆನೇ ಒಂದು 6 ಸಲಿಗೆ ಉಂಡೆ ಮಾಡ್ತಾರೆ ರೀ. ಒಂದು ತಿಂಗಳು ಶ್ರಾವಣ ತಿಂಗಳು ಪೂರ್ತಿ ಅಂದರೆ ಒಂದು ತಿಂಗಳು ಈ ನಾಗರ ಮಾಸಿಗೆ ಮಾಡ್ತೀವಿ ಅಂದರೆ ಚೌತಿ ಬರೋ ತನಕ ಉಂಡೆಗಳನ್ನು ತಿಂತಾರೆ ನೋಡ್ರಿ. ಎಲ್ಲರೂ ಸ್ವಲ್ಪ ಡೈಲಿ ಬೇಕು ರೀ ನಮ್ಮ ಮನೇಲಿ ಉಂಡೆ. ಅದರಲ್ಲಿ ಹಾಲು ಹಾಕ್ಕೊಂಡಂತರೂ ತುಂಬಾ ಇಷ್ಟಪಡ್ತಿರ್ತಾರೆ. ನಾಗರ ಮಾಸಿ ಸ್ಟಾರ್ಟ್ ಆಯ್ತಂದ್ರೆ ಉಂಡೆಗಳ ಹಬ್ಬ ರೀ. ಯಾಕಂದ್ರೆ ಅದು ಡೈಲಿ ತಿಂತಾರಂದ್ರೆ ಅದೊಂದು ಹಬ್ಬದ ಟೈಮ್ದಾಗೆ ನೋಡ್ರಿ. ಮತ್ತು ಮುಂದಿನ ನೆಕ್ಸ್ಟ್ ತಿಂಗಳು ಚೌತಿ ಆದ ಕೂಡಲೇ ಮಾನಮಿತನ ಯಾವುದೇ ಉಂಡೆನೂ ಬೇಡಂಗಿಲ್ಲ, ಏನೂ ಬೇಡಂಗಿಲ್ಲ. ಇದು ಶ್ರಾವಣ ಸ್ಟಾರ್ಟ್ ಆಯಿತು ಅಂದ್ರೆ ಚೌತಿ ಬರತನ ಒಂದೆರಡು ಉಂಡೆ ಅದನ್ನು ಕೊಡ್ರಿ ಅಂತ ಈ ರೀತಿ ನಮ್ಮ ಮನ್ಯಾಗ ಇಷ್ಟಪಡ್ತಿರ್ತಾರೆ ನೋಡ್ರಿ ಎಲ್ಲರೂ ಕೂಡ. ಅದನ್ನು ಒಂದು ಸೀಸನ್ ಅನ್ಬೋದು ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಉಂಡೆ ಕೊಡ್ರಿ ಇವ್ರ ಮನೆಗೆ ಏನು ಕೊಡಲ್ಲಪ್ಪ ಅಂತ ಅನ್ಕೋಬೇಡ್ರಿ. ಆದ್ರೆ ನಾವು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತೀವಿ. ಯಾರು ಎಲ್ಲಿ ಇಟ್ಟಿರ್ತಾರೆ ಅನ್ನೋದು ಗೊತ್ತಿರಲ್ಲ, ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಿರುತ್ತಲ್ಲ ರೀ. ಅದ್ರ ಸಲುವಾಗಿ ನಮ್ಮ ಮಾಮಗಳು ಸಂಜೆ ಟೈಮಲ್ಲಿ ಬಂದು ನಮಗೊಂದಿಷ್ಟು ಉಂಡೆ ಕೊಡ್ರಿ ಅಂಥೇಳಿ ಅವರು ಕೂಡ ಇಷ್ಟಪಡ್ತಿರ್ತಾರೆ ನೋಡಿರಿ. ಹಾಗೆ ನಾನು ಇನ್ನೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ. ಇವತ್ತು ಹಬ್ಬ ಅಂದರೆ 2ರಿಂದ 3 ಥರ ಉಂಡೆ ಮಕ್ಕಳನ್ನು ಮಾಡ್ತೀವಿ. ಬೇಸನ್ ಉಂಡೆ ಕೂಡ ಮಾಡಬೇಕಂತೆ ನಾನು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ್. ಬೇಸನ್ ಹಿಟ್ಟು ಅದನ್ನು ಕಡಲೆಬೇಳೆನ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ರೀ. ಹಾಗೆ ಸಕ್ಕರೆ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೆ ಅದ ರೀ. ಈಗ ನಾನು ಬೇಸನ್ ಉಂಡೆ ಮಾಡ್ಲಿಕ್ಕೆ ಒಂದು ಬುಟ್ಟಿನ ಬಿಸಿ ಮಾಡ್ಕೊತಾ ಗ್ಯಾಸ್ ಮೇಲೆ ಇಟ್ಟು ಹುರ್ಕೋತಾ ಇದ್ದೀನಿ ರೀ. ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೀರ, ಯಾಕಂದ್ರೆ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೋತಾ ಇರೋದ್ರಿಂದ ನೋಡಿರಿ ಈಗ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಫ್ರೆಂಡ್ಸ. ಅದಕ್ಕೆ ನಾನೀಗ ಒಂದಿಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ರೀ. ನೋಡಿಕೊಂಡು ತುಪ್ಪನ ಹಾಕೋಬೇಕ್ರಿ, ಒಂದೇ ಸಾರಿ ಎಲ್ಲ ತುಪ್ಪನ ಹಾಕೋಬಾರ್ದು. ನೋಡ್ಕೊಂಡು ಹಿಟ್ಟನ್ನ ಕಲಿಸ್ಕೊಂಡು ನಾವು ತುಪ್ಪನ ಸೇರಿಸ್ಕೋಬೇಕು ನೋಡ್ರಿ. ಇದನ್ನು ಪೂರ್ಣ ಹಿಟ್ಟಿನೊಳಗೆ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕೋಬೇಕ್ರಿ. ಅದನ್ನು ಕೂಡ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು. ಪೂರ್ಣ ಉಂಡೆ ಮುಗಿಯೋ ತನಕ ಗ್ಯಾಸ್ನ ಮೀಡಿಯಮ್ ಉರಿಯಲ್ಲೇ ಇಟ್ಕೋರಿ, ಅಂದ್ರೆ ಕರೆಕ್ಟ್ ಆಗುತ್ತೆ ನೋಡಿರಿ. ಈ ರೀತಿ ಕೈ ಆಡಿಸುವಾಗ ಹಿಟ್ಟು ಪೂರ್ಣ ಗಂಟು ಬಿಡಬೇಕ್ರಿ, ಅದು ತುಪ್ಪದೊಳಗೆ ಕಲಿಬೇಕು, ಗಂಟು ಹೊಡಿಬೇಕ್ರಿ ಹಿಟ್ಟಿಂದ. ಪೂರ್ಣ ಉಂಡೆಗಳು ಕಾಣಿಸ್ಲಾತ್ತವ ನಿಮಗೂ ಕೂಡ ನೋಡಿರಿ. ಆಗಿದೆ ಈಗ ಕಾಣಿಸ್ತಾ ಇದೆ ನೋಡಿರಿ. ತಿರುವಾಡುವಾಗ ಕೈಯಲ್ಲಿ ಹಗುರು ಬರಬೇಕ್ರಿ, ಅದು ಅಂದರೆ ಈಸಿಲಿ ತಿರುವಾಡ್ಬೇಕ್ರಿ. ಅಂದ್ರೆ ಮೊದಲಿಗೆ ಹಿಟ್ಟು ಕಲಸುವಾಗ ಒಂದು ಸ್ವಲ್ಪ ತಿರುವಾಡುವಾಗ ಲೇಟ್ ಆಗ್ತೈತ್ರಿ. ಆದ್ರೆ ನೋಡಿರಿ ಈ ರೀತಿ ಫಾಸ್ಟಾಗಿ ತಿರುವಾಡ್ಲಿಕ್ಕೆ ಕೈಯಲ್ಲಿ ಅದು ಹಿಟ್ಟು ಗೊತ್ತಾಗುತ್ತೆ ನೋಡಿರಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನೋಡಿರಿ ಹಿಟ್ಟು ಕೂಡ ಈಗ ಬೇರೆನೇ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈಗ ಇದು ಹಿಟ್ಟು ಪರ್ಫೆಕ್ಟಾಗಿ ತುಪ್ಪದಲ್ಲಿ ಬೆಂದಿದೆ ನೋಡಿರಿ. ಇದನ್ನು ನಾವೀಗ ಒಂದು 10 ನಿಮಿಷ ಬಿಟ್ಟಿದ್ದೀರಿ ಫ್ರೆಂಡ್ಸ. ಅಂದರೆ ಪೂರ್ಣ ತಣ್ಣಗಾಗತನ ಬಿಟ್ಕೋಬೇಕ್ರಿ. ಅಂದ್ರೆ ಆರಬೇಕು, ಆರಿದ ಕೂಡಲೇ ನಾವು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಬಿಸಿ ಇರುವಾಗಲೇ ಸಕ್ಕರೆ ಹಾಕಿದ್ರೆ ಇನ್ನೂ ಕೂಡ ಜಾಸ್ತಿ ಅಳಸಾಗಿ ಬಿಡ್ತದೆ ರೀ. ಅಂದ್ರೆ ದ್ರವ ರೂಪದಾಗ ಆಗಿಬಿಡ್ತದೆ. ಇನ್ನೂ ಸ್ವಲ್ಪ ಸಕ್ಕರೆ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಪೂರ್ಣ. ಈಗ ಹಿಟ್ಟು ಆರೋದ ಕೂಡಲೇ ನಾನೀಗ ಅದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ, ಅಂದ್ರೆ ಬೇಸನ್ ಉಂಡೆ ತುಪ್ಪ ಹಾಕಿರೋದ್ರಿಂದ ಜಾಸ್ತಿನೇ ರುಚಿ ಆಗುತ್ತೆ ರೀ ಫ್ರೆಂಡ್ಸ. ನೋಡಿಕೊಂಡು ಸಕ್ಕರೆನ ಹಾಕೋಬೇಕು ನೋಡಿರಿ. ಈ ರೀತಿ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಇದು ಕೈಯಲ್ಲಿ ಪೂರ್ಣ ಗಂಟು ಹೊಡಿಬೇಕ್ರಿ. ಅದು ತುಪ್ಪ ಜಾಸ್ತಿ ಹಾಕಿರೋದ್ರಿಂದ ಜಾಸ್ತಿ ತಿಕ್ಕೋದೇನು ಬೇಕಾಗಿಲ್ಲ ರೀ. ಯಾಕಂದ್ರೆ ಪೂರ್ಣ ಹಿಟ್ಟಿನೊಳಗೆ ಸಕ್ಕರೆ ಮಿಕ್ಸ್ ಆಗೋ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ನೋಡಿರಿ ಹಬ್ಬಕ್ಕಂತೂ ತುಂಬಾ ಸ್ಪೆಷಲ್ ಫ್ರೆಂಡ್ಸ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬೇಸನ್ ಉಂಡೆ ಆಗಿರ್ಬೋದು, ಹಿಟ್ಟಿನ ಉಂಡೆ, ಶೇಂಗಾದ ಉಂಡೆ, ಈ ರೀತಿ ಎಲ್ಲ ರೆಸಿಪಿನೂ ಕೂಡ ಮಾಡ್ತಾರೆ ನೋಡಿರಿ. ಈಗ ಕರೆಕ್ಟಾಗಿ ಸಕ್ಕರೆ ಕೂಡ ಮಿಕ್ಸ್ ಆಗಿದೆ ಫ್ರೆಂಡ್ಸ. ನೋಡಿಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಕಟ್ಕೋಬೋದು ನೋಡಿರಿ. ಈ ರೀತಿಯಾಗಿ ಅವ ಬೇಸನ್ ಉಂಡೆ ಹಂಗೆ ಕಾಣ್ಲತ್ತ ಬೇಸನ್ ಉಂಡೆ ಹಿಟ್ಟು. ನೋಡಿರಿ ನಿಮ್ಮ ಸೈಜ್ ಅನುಗುಣವಾಗಿ ನಿಮ್ಗೆ ಜಾಸ್ತಿ ದಪ್ಪ ಬೇಕಿದ್ರೆ ಅಥವಾ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಿದ್ರೆ ಕೂಡ ಇದನ್ನು ಕೂಡ ಜಾಸ್ತಿ ದಪ್ಪನೇ ಆಗಿದ್ರೆ ಫ್ರೆಂಡ್ಸ. ನಾನು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಉಂಡೆಗಳನ್ನು ಕಟ್ಕೋತೀನಿ.
ಇವತ್ತಿನ ದಿನ ಅಂತೂ ಫುಲ್ ಬ್ಯುಸಿ ನೋಡ್ರಿ ಹೆಣ್ಮಕ್ಳು. ಯಾಕಂದ್ರೆ ಎಲ್ಲ ಹಬ್ಬ ಇವತ್ತು ರಾತ್ರಿ ಹಾಲು ಎರೆಯೋದ್ರಿಂದ ಹಬ್ಬಕ್ಕೆ ಏನೇನು ಮಾಡ್ತೀವಿ ಅದು ಹೊತ್ತು ಮುಳುಗೋ ಅಷ್ಟರಲ್ಲಿ ಕಟ್ಕೋಬೇಕು, ರೆಡಿ ಮಾಡ್ಕೋಬೇಕು ಅಂತೇಳಿ ಬಿಟ್ಟು ಬಿಡದೇ ಕೆಲಸನೇ ಸ್ಟಾರ್ಟ್ ಇರ್ತಾವ್ರಿ. ನೋಡಿ ಫ್ರೆಂಡ್ಸ್, ನಾನು ಕೂಡ ಹೆಸರು ಉಂಡೆ ಮುಗಿಸ್ಕೊಂಡು ಈಗ ಬೇಸನ್ ಉಂಡೆ ಮಾಡ್ತಾಯಿದ್ದೀನಿ ರೀ. ಇನ್ನೂ ಕೂಡ ಶೇಂಗಾದ ಉಂಡೆ ಮಾಡಬೇಕಂತ ಅಂದ್ಕೊಂಡಿದ್ದೀರ, ಆದ್ರೆ ಆಗಲಿಲ್ಲ ರೀ ಫ್ರೆಂಡ್ಸ್. ಇದು ನಾನು ನೆಕ್ಸ್ಟ್ ಡೇ ಅಂದರೆ 2 ದಿನ ಆಯ್ತು ರೀ ಇದು ವಿಡಿಯೋ ನಾನು ಮಾಡಿ, ಅದ್ರ ಅಪ್ಲೋಡ್ ಮಾಡ್ಲಿಕ್ಕೆ ವಾಯ್ಸ್ ಕೊಡ್ಲಿಕ್ಕೆ ಕೂಡ ಟೈಮ್ ಸಿಕ್ಕಿರಲಿಲ್ಲ ರೀ. ನೋಡಿರಿ, ಈ ರೀತಿ ನಾನು 2 ಕೈಯಿಂದ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. 2 ಕೈಯಿಂದ ಉಂಡೆಗಳು ಈ ರೀತಿ ಆದರೆ ಬೇಗ ಕೂಡ ಆಗುತ್ತೆ. ನನಗೆ ರೂಢಿ ಕೂಡ ಅದೇ ರೀತಿ ಅದ್ರಿ. ಒಂದೇ ಕೈಲಿ ಕಟ್ಟಿದ್ರೆ ಬೇಗ ಉಂಡೆನೇ ಆಗಂಗಿಲ್ಲ ರೀ ಫ್ರೆಂಡ್ಸ. 2 ಕೈಯಿಂದ ಕಟ್ಟಿದ್ರೆ ಉಂಡೆಗಳನ್ನು ಬೇಗ ಆಗ್ತಾವೆ, ಹಾಗೆ ಜಲ್ದಿ ಹಿಟ್ಟು ಕೂಡ ಖಾಲಿ ಆಗುತ್ತೆ, ಉಂಡೆ ಹಿಟ್ಟು ಕೂಡ. ನೋಡಿರಿ, 1 ಉಂಡೆ ಕಟ್ಟೋದ್ರೊಳಗೆ 2 ಉಂಡೆ ಆಗ್ತಾವೆ, 2 ಉಂಡೆ ಕಟ್ಟೋದ್ರೊಳಗೆ 4 ಉಂಡೆ ಆಗ್ತಾವೆ. ಯಾಕಂದರೆ 2 ಕೈಯಿಂದ ಕೆಲಸ 1 ಕೈಗಿಂತ 2 ಕೈ ಲೇಸತ್ತೆ ಯಾಕಂತಾರೆ ಫ್ರೆಂಡ್ಸ. ಒಬ್ಬರಿಗಿಂತ 2 ಲೇಸ್ ಅಂತಾರೆ. ಅದ್ರ ಸಲುವಾಗಿ ಯಾವುದೇ ಆಗಲಿ 1 ಅನ್ನೋದಕ್ಕಿಂತ 2ರಲ್ಲೇ ಕೆಲಸಗಳು ಫಾಸ್ಟ್ ನೋಡಿರಿ. ನಾನು 2 ಕೈಯಿಂದ ಉಂಡೆಗಳನ್ನು ಕಟ್ಕೊಂಡು ಎಲ್ಲ ಉಂಡಿನ ರೆಡಿ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್. ಎಷ್ಟು ಸಾಫ್ಟಾಗಿ ಕಾಣ್ಲತ್ತಾವ. ಅಂಗಡಿ ಒಳಗೆ ಸಿಗ್ತಾವೆ ನೋಡಿರಿ ಬೇಸನ್ ಪೇಡೆ ಅಂತೇಳಿ, ಅದೇ ರೀತಿ ಸಾಫ್ಟಾಗಿ ಪೇಡೆ ಟೈಪೇ ಕಾಣ್ಲಕತ್ತಾವ್ರಿ. ನಾ ಮಾಡ್ಕೊಂಡಿದ್ದೆ ಇಷ್ಟು ಬೇಸನ್ ಉಂಡೆಗಳು ಫ್ರೆಂಡ್ಸ. ಅನ್ಕೋಬೋದು ಎಷ್ಟು ಜಾಯಿಂಟ್ ಫ್ಯಾಮ್ಲಿ ಅಂತ ಫ್ರೆಂಡ್ಸ. ನಮ್ಮ ಊರಾಗ ಇದ್ರ 10 ಪಟ್ಟು ಮಾಡ್ಬೋದೇನೋ ರೀ. ಇದ್ರಕ್ಕಿಂತ 10 ಪಟ್ಟೇನು ಸಾಲಂಗಿಲ್ಲ ರೀ. ಯಾಕಂದ್ರೆ ಕೊಬ್ಬರಿ ಕುಬ್ಸಾಗಿರ್ಬೋದು ಮನ್ಯಾಗ ಜಾಸ್ತಿ ನಾವು ಮಾಡೋ ಅಷ್ಟರಲ್ಲೇ ಇಷ್ಟು ಉಂಡೆ ಖಾಲಿ ಮಾಡಿಬಿಡ್ತಾರೆ ರೀ. ನೋಡಿರಿ, ಈ ರೀತಿ ನನ್ನ ಬೇಸನ್ ಉಂಡೆಗಳು ರೆಡಿ ಆಗ್ಯಾವ್ರಿ ಫ್ರೆಂಡ್ಸ. ನಿಮ್ಮ ಮನೇಲಿ ಕೂಡ ಯಾವ ರೀತಿ ಮಾಡಿದಿರಿ? ಇದೇ ರೀತಿ ಸಾಫ್ಟಾಗಿ ತುಪ್ಪನ ಜಾಸ್ತಿ ಹಾಕಿ ಮಾಡಿದರೆ ಅಥವಾ ಸ್ವಲ್ಪ ತುಪ್ಪ ಕಮ್ಮಿ ಹಾಕಿ ಮಾಡಿದ್ದೀರ? ನಾವು ಊರಾಗಾದ್ರೆ ಸ್ವಲ್ಪ ತುಪ್ಪ ಕಮ್ಮಿನೇ ಹಾಕಿ ಮಾಡೋದ್ರಿ ಫ್ರೆಂಡ್ಸ. ಏನು ಮಾಡಿಯವು? ನೋಡಿ ಫ್ರೆಂಡ್, ನಾನು ನಾಗಪ್ಪಗ ಉಂಡೆ ಮಾಡಿದ್ರಿ ಫ್ರೆಂಡ. ಹಾಂ, ನಾನು ನಾಲಿಗೆ ಉಂಡೆ ಒಟ್ಟಿನ್ರಿ ಫ್ರೆಂಡು. ಇಲ್ಲಿಗೆ ಸಾಲಿಗೆ ಹೋಯ್ತು ನೋಡಮ್ ಹೆಂಗೆ ಮಾಡಿ. ನೀನೇ ಮಾಡಿ ಏನು? ಎದ್ರ ಉಂಡಿ ಅವು? ಬೇಸನ್ ಉಂಡಿ ಅವ. ನಾಲಿಗೆ ನಾಗಪ್ಪ ಮಾಡಿಸ್ತಾರ. ನಾಲಿಗೆ ಉಂಡೆ ಒಟ್ಟಿನ್ರಿ ಫ್ರೆಂಡ್. ನಾವು ಸಣ್ಣ ಸಣ್ಣ ಚಿಳಿಮಿಳಿ ಉಂಡೆ ಮಾಡಿ ಏನು? ನೀವು ಹಿಂಗೆ ಮಾಡಿ ಹುಡುಗರಿಗೆ ಇಷ್ಟ ಆಗ್ತಾವ. ಆಟ ಸಣ್ಣ ಮಾಡಿದ್ರೆ ಹುಡುಗರಿಗೆ ಇಷ್ಟ ಆಗ್ತಾವೇನು? ದೊಡ್ಡ ಮಾಡಿದ್ರೆ ಇಷ್ಟ ಆಗಲ್ಲ. ದೊಡ್ಡವ್ರಿಗೆ ಇಷ್ಟ ಆಗ್ತಾವನು? ದೊಡ್ಡ ಮಾಡಿದ್ರೆ ದೊಡ್ಡವ್ರಿಗೆ ಇಷ್ಟ ಆಗ್ತಾವ, ಸಣ್ಣ ಮಾಡಿದ್ದು ಸಣ್ಣವ್ರಿಗೆ ಇಷ್ಟ ಆಗ್ತಾವ. ನಿನ್ಗೆ ಯಾವ ಇಷ್ಟ ಆಗ್ಯಾವ? ನನಗೆ ಇವು ಇಷ್ಟ ಆಗ್ಯಾವ. ಓಕೆ, ಬಾಯ್. ಬಾಯ್ ಫ್ರೆಂಡ್. ಬಾಯ್ ಅಂತ ಹೇಳಿದೆ ಈಗ ಸಾಕು, ಮುಗೀತು, ಆಯ್ತು. ಒಯ್ದಪ್ಪ ಒಳಗೆ. ಓಕೆ, ಬಾಯ್. ಓಕೆ, ಬಾಯ್. ಟೈಮ್ ನೋಡ್ರಿ 5 ಗಂಟೆ ಆಯ್ತು. 5 ಗಂಟೆಗೆ ಈಗ ಎಲ್ರಿಗೂ ಕೂಡ ಚಹಾ ಮಾಡಿಕೊಟ್ಟೆ. ಹಾಗೆ ಹುಡುಗರಿಗೊಂದಿಷ್ಟು ಹಾಲು ಬೋರ್ಮಿಟ ಹಾಕ್ಬೇಕಂತೇಳಿ ಮಕ್ಕಳಿಗೆ ಹಾಲು ಬೋರ್ಮಿಟನ ಹಾಕಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ತುಂಬಾ ಬ್ಯುಸಿ ಕೆಲಸ ರೀ ಇವತ್ತಿನ ದಿನ ಅಂತೂ. ನನಗೂ ಕೂಡ ಸ್ವಲ್ಪನೇ ಮಾಡಿಕೊಂಡು ಒಂದು ಸ್ವಲ್ಪ ಮಧ್ಯದೊಳಗೆ ರೆಸ್ಟ್ ಮಾಡ್ಕೊಂಡು ಈಗ ಒಂದಿಷ್ಟು ಚೋಡ ಮಾಡಿದ್ರಾಯ್ತು ಅಂಥೇಳಿ ಹಾಗೆ ಒಗ್ಗರಣೆ ಕೂಡ ಇಟ್ಟಿನಿ ರೀ. ಯಾಕಂದರೆ ಈ ರೆಸಿಪಿನ ಪೂರ್ಣ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ, ಯಾಕಂದ್ರೆ ಟೈಮ್ ಕೂಡ ಕಮ್ಮಿ ಇದೆ ಫ್ರೆಂಡ್ಸ್. ಯಾಕಂದ್ರೆ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಕೂಡ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದರ ಸಲುವಾಗಿ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ. ಮತ್ತು ನೆಕ್ಸ್ಟ್ ಆ ವಿಡಿಯೋಸ್ ಚೋಡದ ರೆಸಿಪಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನೇ ತಂದ್ಕೊಂಡಿದ್ದೀನಿ. ನೋಡಮ್ರಿ ಫ್ರೆಂಡ್ಸ, ಮತ್ತು ನನಗೆ ಟೈಮ್ ಸಿಕ್ಕಾಗ ನಮ್ಮ ಸೈಡು ನಾವು ಯಾವ ರೀತಿ ನಮ್ಮ ಮನೆಯಲ್ಲಿ ಚೋಡ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಕೂಡ ಈಗ ಕೆಲಸ ಜಾಸ್ತಿ ಇರೋದ್ರಿಂದ ಪೂರ್ಣ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲರಿ. ಯಾಕಂದ್ರೆ ತಂಗಿ ಬೇರೆ ಊರಿಗೆ ಹೋಗ್ಯಾಳ್ರಿ ಫ್ರೆಂಡ್ಸ. ನಾನು ಒಬ್ಬಳೇ ಆಗಿಬಿಟ್ಟಿದ್ದೀನಿ. ಹಾಗೆ ಅತ್ತೆ ಕೂಡ ಮಾಡ್ತಾರಂದ್ರೆ ಅವರು ಹೋಗಿ ಒಂದು ಸ್ವಲ್ಪ ಸರ್ಜರಿ ಆಗಿದ್ರಿ ಫ್ರೆಂಡ್ಸ್. ಅವರು ಕೂಡ ಜಾಸ್ತಿ ಕೆಲಸ ಮಾಡ್ತಾರೆ, ಆದರೂ ಕೂಡ ಒಂದು ಸ್ವಲ್ಪ ಕಮ್ಮಿ ಸರ್ಜರಿ ಆಗಿದ್ರಿ ಅವರಿಗೆ. ಅದ್ರ ಸಲುವಾಗಿ ನನಗೂ ಕೂಡ ಜಾಸ್ತಿ ಗೊತ್ತೇ ಅದ್ರ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ಏನಂತೇಳಿ. ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನನ್ನ ವಿಡಿಯೋದು ನೋಡಿಕೊಂಡು ಮನೇನ ಕೆಲಸ ಮಾಡೋ ಅಷ್ಟರಲ್ಲಿ ನನಗೂ ಕೂಡ ಟೈಮೇ ಸಾಕಾಗ್ತಾ ಇಲ್ಲ. ನೋಡಿರಿ, ಈ ರೀತಿ ಚೋಡಗಳು ಕೂಡ ಮಾಡ್ಕೊಂಡಿರಿ ಫ್ರೆಂಡ್ಸ. ನೋಡಿರಿ, ಈಗ ನಾನು ಟೈಮ್ ನೋಡಿರಿ 6:30 ಆಗಿದ್ರಿ ಫ್ರೆಂಡ್ಸ. ಈಗ ಉಸುಳಿ ಮಾಡ್ಬೇಕಂತೇಳಿ ಬೆಳಗ್ಗೆನೇ ಈ ಉಸುಳಿನ ಕಟ್ಟಿಟ್ಟಿದ್ದೀರಿ. ಆದರೆ ಯಾಕೋ ಮೊಳಕೆನೇ ಕರೆಕ್ಟ್ ಬಂದಿಲ್ಲ ನೋಡಿರಿ ಫ್ರೆಂಡ್ಸ. ಯಾಕೇನೋ ಪ್ರತಿ ಸಾರಿ ಹಾಕುವಾಗ ಮೊಳಕೆ ಕರೆಕ್ಟ್ ಬರ್ತಿದ್ರು, ಆದರೆ ಈ ಸಾರಿ ಯಾಕೋ ಮೊಳಕೆ ಬಂದಿಲ್ಲ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ. ಈಗ ಇದನ್ನು ನಾನು ಉಸುಳಿ ಮಾಡ್ಬೇಕ್ರಿ. ನಾಗಪ್ಪಗಂಥೇಳಿ ಉಸುಳಿ ಮಾಡ್ತೀರಿ ನಮ್ಮ ಸೈಡ್, ಎಲ್ಲ ಸೈಡ್ನು ಮಾಡ್ತಾರೆ ಅಂತ ಅನ್ಕೋತಿದ್ದೀನಿ. ನೋಡಿರಿ, ನಾನೀಗ ಮತ್ತೆ ಜಳಕ ಅದು ಮುಗಿಸ್ಕೊಂಡು, ಯಾಕಂದ್ರೆ ಉಪವಾಸ ಇದೀವಲ್ರಿ, ನೈವೇದ್ಯ ಮಾಡ್ಬೇಕಾದ್ರೆ ಮತ್ತೆ ರೀ ಜಳಕ ಮಾಡಿ
ಮತ್ತು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಉಸುಳಿನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ಎರಡು ಸೈಡು ಅಂದರೆ ಎರಡು ಕಡಾಯಿದಾಗ ಇಟ್ಕೊಂಡಿದ್ರೆ ಒಂದು ಹೆಸರು ಉಸುಳಿ ಹಾಗೆ ಇನ್ನೊಂದು ಮೆಟಕಿ ಉಸುಳಿ, ಮಟಕಿನೂ ಅಂತಾರೆ ಹಾಗೆ ಮೂಕುಣಿನೂ ಅಂತಾರೆ. ಮಟಕಿ ಉಸುಳಿನ ಹುರ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ. ನೋಡಿರಿ ಕಡಲೆ ಉಸುಳಿ ಕೂಡ ಮಾಡ್ತಾರೆ, ಆದರೆ ನಾವು ಕಡಲೆ ಉಸುಳಿ ಮಾಡಿಲ್ಲ ರೀ. ಹೆಸರು ಮತ್ತು ಮೆಟಕಿ ಉಸುಳಿನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್. ಈಗ ಟೈಮ್ನು ಕೂಡ ಜಾಸ್ತಿ ಆಗ್ಯದ ನೋಡಿರಿ. ಈಗ ರೆಡಿ ಮಾಡ್ಕೊಂಡಿರಿ ಫ್ರೆಂಡ್ಸ್ ಎರಡು ಉಸುಳಿ. ನೋಡಿರಿ ಈಗ ಉಸುಳಿ ಮಾಡ್ಕೊಂಡಾಯ್ತು ಫ್ರೆಂಡ್ಸ. ಹಾಗೆ ಹಾಲು ಎರಿಲಕ್ಕ ರೆಡಿ ಆಗ್ಯದ ನೋಡಿರಿ. ಹಾಲು ಎರೆದು ಕೂಡಲೇ ಉಪವಾಸ ಬಿಡ್ಬೇಕ್ರಿ. ಅದ್ರ ಸಲುವಾಗಿ ಒಳಗಿನ ಹಾಲು ಅಂದ್ರೆ ಈ ರೀತಿ ಬೆಲ್ಲದ ನಾಗಪ್ಪನ ಮಾಡ್ಬೇಕ್ರಿ. ನಾನು ಕೂಡ ನನಗೆ ಬಂದಂಗೆ ಅಂದ್ರೆ ನನಗೆ ಯಾವ ರೀತಿ ಬಂತು ಅದೇ ರೀತಿ ನಾನು ಬೆಲ್ಲದ ನಾಗಪ್ಪನ ಮಾಡೀನಿ ಫ್ರೆಂಡ್ಸ್. ಯಾಕಂದ್ರೆ ನಾನೇ ಉಪವಾಸ ಇದ್ದೀನಿ, ನಾನೇ ಮಾಡ್ಬೇಕು ಅಂದ್ಕೊಂಡು ಬೆಲ್ಲದ ನಾಗಪ್ಪನ ಮಾಡಿಕೊಂಡು ಈಗ ಹಾಲು ಎರಿಲ ಕೂಡ ರೆಡಿಯಾಗಿವೆ ನೋಡಿರಿ. ನವಣೆ ಉಂಡೆ ಹಾಗೆ ಉಸುಳಿನ ನೈವೇದ್ಯ ಹಿಡಿತಾರೆ, ಆದ್ರೆ ನಾಗಪ್ಪಗೆ ನವಣೆ ನಾನು ಇಲ್ಲಿ ಸಿಗಲಾರ್ದ ಸಲುವಾಗಿ ನಾವು ಹೆಸರು ಉಂಡೆ ಮಾಡಿರೋ ಉಸುಳಿನ ನೈವೇದ್ಯ ಹಿಡ್ತಾ ಇದ್ವಿ ಫ್ರೆಂಡ್ಸ್. ಇಷ್ಟು ಎಲ್ಲ ನಾವು ಮಾಡಿರೋದು ಖರ್ಚಿಗೆ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ಏನು ಮಾಡಿದ್ರು ಕೂಡ ಅದು ನಮ್ಗೆ ಅಷ್ಟೇ ತಿಲ್ಲಕ್ಕಷ್ಟೇ ರೀ ಫ್ರೆಂಡ್ಸ. ದೇವ್ರಿಗೆ ನಾಗಪ್ಪಗೆ ನವಣೆ ಉಂಡೆ ಹಾಗೆ ಉಸುಳಿ ರೀ ಇವತ್ತಿನ ನೈವೇದ್ಯ ನೋಡಿರಿ. ಈಗ ಹಾಲನ್ನ ಎರಿಬೇಕಂಥೇಳಿ ಪೂಜೆನ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ಹಾಲನ್ನ ನಾಗಪ್ಪಗೆ ಹಾಕುವಾಗ ಅಂದರೆ ಎರಿಯುವಾಗ ರೀ ಮನೆಯಲ್ಲಿ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಹೆಸರು ಹೇಳಿ ಇದು ನಂದು ಇದು ನನ್ನ ಮಕ್ಕಳದಂತ ಈ ರೀತಿ ಎಲ್ಲರ ಹೆಸರು ಹೇಳಿ ಹಾಲನ್ನ ಎರಿತಾರೆ ನೋಡಿರಿ. ನಮ್ಮ ಮನೇಲಿ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಉತ್ತರ ಕರ್ನಾಟಕದ ಸೈಡ್ ಎಲ್ಲರ ಮನೇಲಿ ಅದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ರು ಮನೆ ಆಚರಣೆ, ಕೆಲವೊಬ್ರು ಮನೆ ಇದು ಸಂಪ್ರದಾಯ ಅಂದ್ರೆ ಬೇರೆ ಬೇರೆ ಇರ್ತಿರ್ಬೋದು ರೀ. ಆದ್ರೆ ನಮ್ಮ ಮನೇಲಿ ಮಾತ್ರ ನಾವು ಇದೇ ರೀತಿ ಉಪವಾಸ ಇದ್ದೀವಿ ಸರ್. ಕೆಲವೊಬ್ಬರು ಉಪವಾಸ ಇರ್ತಾರೆ ಕೂಡ, ಕೆಲವೊಬ್ರು ಇರಲ್ಲೂ ಕೂಡ ರೀ. ಈ ರೀತಿ ನೈವೇದ್ಯ ಹಿಡ್ಕೊಂಡು ನಾವು ಸಂಜೆ ಪೂಜೆ ಮುಗಿಸ್ದಕ್ಕೆ ನೋಡಿರಿ ನಾನು ಹಾಗೆ ನಮ್ಮ ಚಿನ್ನು ಕೂಡಿ ಹಾಲನ್ನ ಎರಿತಾ ಇದ್ದೀವಿ ಫ್ರೆಂಡ್ಸ. ಅವನು ಕೂಡ ನಂದು, ನಮ್ಮ ಅಕ್ಕಂದು, ನಮ್ಮ ಮಮ್ಮಿದು, ನಮ್ಮ ಪಪ್ಪ ಅಂದತ್ತೆ ಈ ರೀತಿ ನಾ ಯಾವ ರೀತಿ ಅಂತ ಇದ್ದೀನಿ ಅವನು ಕೂಡ ಅದೇ ರೀತಿ ಅಂದು ಹಾಲನ್ನ ಹಾಕ್ತಾಯಿದ್ದೀನಿ ರೀ. ಆದರೆ ಅದು ವಾಯ್ಸು ಕರೆಕ್ಟ್ ಬರಲ್ಲ ಸಂಬಂಧ ನಾನು ಹೊಳ್ಳೆ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.